ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಿವಿಧ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಮುಖಂಡರುಗಳೆಲ್ಲರೂ ಕೂಡ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ ಅನ್ನೋಂಥ ಸಾಕಷ್ಟು ಕುತೂಹಲ ಇದೆ. ಇವೆಲ್ಲವುಗಳ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಹಿರಿಯ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಹೇಗಿರುತ್ತೆ ಸರ್ ಕರ್ನಾಟಕ ಬಂದ್ ಮಾಡಬೇಡಿ ಅಂತೇಳಿ CM ಅವರು ಕೂಡ ಸ್ವತಃ ಮನವಿ ಮಾಡ್ತಾ ಇದ್ದಾರೆ. ಅವತ್ತು ಬಂದ್ ಇರುತ್ತಾ ಅಥವಾ ಇಲ್ವಾ ಸರ್, ಹೇಗಿರುತ್ತೆ ಸರ್? 13ನೇ ತಾರೀಕು ಬಂದ್ ಇದ್ದೇ ಇರುತ್ತೆ, ಬದಲಾವಣೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಅನೇಕ ಕಡೆ ಹೇಳಿದ್ದೇನೆ, ಈ ಬಂದು ನಿಮ್ಮ ವಿರುದ್ಧ ಸರ್ಕಾರದ ವಿರುದ್ಧ ಅಂತಲ್ಲ. ಮೇಕೆದಾಟು ಮಾಡಲಿಲ್ಲ, ಈ ನೋವು ನಿಮಗೆ ನಾ ತಿಳಿಸ್ತಾ ಇದ್ದೀನಿ. ಮೇಕೆದಾಟಿಗೆ ಅವರು ಒಪ್ತಾ ಇಲ್ಲ, ಅವ್ರ ವಿರುದ್ಧ ಬಂದ್ ಹೋರಾಟ. ಇದ್ರ ಜೊತೆಗೆ ನಿಮ್ಗೆ ಹೇಳೋದಾದರೆ ಮಹದಾಯಿ, ಕಳಸಾ ಬಂಡೂರಿ, ಬೆಳಗಾವಿ ಇದೆಲ್ಲವೂ ಸಂಪೂರ್ಣ ಈ ನಾಡಿಗಾಗಿ. ನೀವು ಇದನ್ನು ಒಂದು ರೀತಿ ವಿರೋಧ ಅಂತ ತೆಗೆದುಕೊಡೋದಾದರೆ ನಿಮಗೆ ಸೇರಿದ್ದು. ನಮ್ಮನ್ನೆಲ್ಲ ನೀವು ಜೈಲಿಗೆ ಕಳಿಸೋದಾದರೆ ಅದಕ್ಕೂ ನಾವು ತಯಾರು. ಆದರೆ ಈಗಾಗಲೇ ಕರ್ನಾಟಕ ಬಂದ್ಗೆ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಾವಿರಾರು ಕನ್ನಡ ಪರ ಸಂಘಟನೆಗಳು ಬೆಲೆಯನ್ನು ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ಅವತ್ತು ಭಾಗವಹಿಸ್ತಾರೆ. ಮತ್ತು ನಾನು ಹಿಂದೆ ಈ ಯುದ್ಧ ಸಂದರ್ಭದಲ್ಲಿ ಹೋಟ್ಲ್ಗಳಿಗೆ ಸಿಲಿಂಡರ್ ಇಲ್ಲ ಅಂಥೇಳಿ ಅವರಿಗೆ ಬೆಂಬಲ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಕೊಡಿ ಅಂತಲಲ್ಲ, ರಾಜ್ಯಕ್ಕೋಸ್ಕರ ಕೊಡಿ. ಈ ರೀತಿ ಹೋಟ್ಲ್ ಮಾಲೀಕರುಗಳಿಗೆ, ಸಾರಿಗೆ ಇವರಿಗೆ ಎಲ್ಲರಿಗೂ ಹೇಳಿದ್ದೇವೆ, ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ಸರ್, ಈಗ ಕಾವೇರಿ ನೀರಿನ ವಿಚಾರ ತೀವ್ರಗೊಂಡ ನಂತರದಲ್ಲಿ ಹೋರಾಟಗಳು ಜಾಸ್ತಿ ಆಯಿತು. ಆ ನಂತರದಲ್ಲಿ ತಾವು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ರಿ. ಈಗ ಆ ನಂತರದಲ್ಲಿ ಎಲ್ಲ ಸರ್ವಪಕ್ಷಗಳ ಸಭೆ ಆಯಿತು. ಈಗ ತಮಿಳುನಾಡು ಕೂಡ ನೀರು ಬಿಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಆಗ್ತಾ ಇದೆ. ಪ್ರತಿಭಟನೆ ಬೇಡ ಅನ್ನುವಂಥದ್ದು ಕೂಡ CM ಅವರು ಕೂಡ ಸ್ವತಃ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರಿಗೂ ಅರ್ಥ ಆಗಿಲ್ಲ. ಇದು ಮಳೆ ಆದ ತಕ್ಷಣ ಕಾವೇರಿ ಸಮಸ್ಯೆ ಮುಗಿದೋಯ್ತು ಅಂತ ತಿಳ್ಕೊಳ್ಬಾರ್ದು. ಮಳೆ ಆಗೋದು ಬೇರೆ. ಕಾವೇರಿಗಾಗಿ 2 ಸಮಿತಿಗಳಿದೆ. ಅವರು ನಿಮ್ಗೆ ಹೇಳಿದ್ದಾರೆ, ಈಗಾಗಲೇ DMK ಸ್ಟಾಲಿನ್ 27 TMC ನೀರು ಕೊಡಬೇಕು ಅಂತೇಳಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ. ಇದು ನೀವು ತಪ್ಪಿಸ್ಕೊಳ್ಳೋಕ್ಕೆ ನಾಟಕ ಆಡಬಾರ್ದು. ಭಾಳ ಇದರ ಬಗ್ಗೆ ಗಂಭೀರವಾಗಿ. ನೀರು ಬಂದದ್ದು ಯಾವುದು? ಕಬಿನಿ, ಕಾವೇರಿ ಅಲ್ಲ. ಸಮಸ್ಯೆ ಇರೋದು ಯಾವುದು? ಕಾವೇರಿ. ಇವೆಲ್ಲವನ್ನು ತೆಗೆದುಕೊಳ್ಳೋದು ಒಂದು. ಮತ್ತೊಂದು ಭಾಳ ಪ್ರಾಮುಖ್ಯವಾಗಿ ಮೇಕೆದಾಟು ಮಾಡಿದ್ರೆ ನೀವು ಏನಿಲ್ವೇ? ನೀವೇ ಪಾದಯಾತ್ರೆ ಮಾಡಿದ್ರಿ. ಈಗ ನಾವು ಮೇಕೆದಾಟಿಗೆ ಗಲಾಟೆ ಮಾಡಿದ್ರೆ ನೀವು ಯಾಕೆ ಕಣ್ಣೀರು ಪಡಬೇಕು? ಮೇಕೆದಾಟು ಆಗಲೇಬೇಕು. ಇದರಲ್ಲಿ ಮಳೆ ನೀರು ಬಂತು ಅಂತೇಳಿ ಸಮಸ್ಯೆ ಬಗೆಹರಿದಿಲ್ಲ. ಒಂದು ನಿಮಿಷ ಹೋದೆ. ರಾಜ್ಯದ ಜನರಿಗೆ ತಪ್ಪುದಾರಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಇದನ್ನು ಒಪ್ಪಬೇಡಿ. ಸಂಪೂರ್ಣ ಬಂದ್ಗೆ ಸಹಕರಿಸಿ.